ನಮಸ್ಕಾರ ಸ್ನೇಹಿತರೆ. ಜೀವನ ಒಂದು ಪಯಣ. ಈ ಪಯಣ ಸುಗಮವಾಗಿರಲಿ ಅಥವಾ ಕಠಿಣವಾಗಿರಲಿ, ಅದನ್ನು ಸಾರ್ಥಕವಾಗಿಸಲು ಒಂದು ಶಕ್ತಿಯ ಅಗತ್ಯ. ಅದೇ ನಂಬಿಕೆ. ನಂಬಿಕೆ ಇಲ್ಲದೆ ಯಾವ ಪ್ರಯತ್ನವೂ ಪರಿಪೂರ್ಣಗೊಳ್ಳದು, ಯಾವ ಗುರಿಯನ್ನು ತಲುಪಲಾಗದು. ಜೀವನದಲ್ಲಿ ಎದುರಾಗುವ ಸವಾಲುಗಳು ನಮ್ಮ ನಂಬಿಕೆಯನ್ನು ಪರೀಕ್ಷಿಸುತ್ತವೆ. ಆದರೆ ಧೈರ್ಯ ಮತ್ತು ಸ್ಥಿರತೆಯನ್ನು ಉಳಿಸಿಕೊಂಡು ಮುನ್ನಡೆದರೆ ನಮ್ಮ ಪಯಣವನ್ನು ಯಶಸ್ವಿಯಾಗಿ ಮುನ್ನಡೆಸಬಹುದು. ಯಾವುದೇ ಮಹಾನ್ ಸಾಧನೆಗೆ ಮೊದಲು ಒಂದು ದೃಢವಾದ ನಂಬಿಕೆ ಅಗತ್ಯ. ಮಹಾತ್ಮ ಗಾಂಧಿ, ಸ್ವಾಮಿ ವಿವೇಕಾನಂದ, ಅಬ್ದುಲ್ ಕಲಾಂ ಮುಂತಾದ ಮಹಾನ್ ವ್ಯಕ್ತಿಗಳು ತಮ್ಮ ಗುರಿಯನ್ನು ತಲುಪಲು ತಮ್ಮ ಸಾಮರ್ಥ್ಯ ಮತ್ತು ಪ್ರಯತ್ನಗಳ ಮೇಲೆ ನಂಬಿಕೆ ಇಟ್ಟಿದ್ದರು. ಒಂದು ಸಣ್ಣ ಗಿಡ ದೊಡ್ಡ ವೃಕ್ಷವಾಗಲು ಆಳವಾದ ಬೇರು ಬೇಕು. ಅದೇ ರೀತಿ ನಮ್ಮ ಯಶಸ್ಸಿಗೆ ಆಧಾರವೇ ನಂಬಿಕೆ. ನಾವು ಕೆಲವೊಮ್ಮೆ ಸೋಲಿನ ಹಂತಗಳನ್ನು ದಾಟಬಹುದು, ನಿರಾಶರಾಗಬಹುದು. ಆದರೆ ನಮ್ಮ ಪ್ರಯತ್ನಗಳನ್ನು ಮುಂದುವರಿಸಬೇಕಾದರೆ ನಾವು ನಮ್ಮ ಹಾದಿಯಲ್ಲಿ ನಂಬಿಕೆ ಇಡುವುದು ಅತ್ಯಂತ ಅಗತ್ಯ. ನಂಬಿಕೆ ಇಲ್ಲದ ಪ್ರಯತ್ನವು ಫಲಪ್ರದವಾಗುವುದಿಲ್ಲ. ಜೀವನದಲ್ಲಿ ನಾವೆಲ್ಲರೂ ಹಲವು ಬಾರಿ ಸಂಕಷ್ಟಗಳನ್ನು ಎದುರಿಸುತ್ತೇವೆ. ನಮ್ಮ ಪ್ರಯತ್ನಗಳು ವಿಫಲವಾದಾಗ, ನಮ್ಮ ಮೇಲೆ ನಿರಾಶೆ ಆವರಿಸಿದಾಗ, ನಮ್ಮ ಗುರಿಗಳು ಅಸಾಧ್ಯವೆನಿಸಿದಾಗ ನಾವು ಕೈಬಿಟ್ಟರೆ ಅದೇ ನಮ್ಮ ಪಯಣದಲ್ಲಿ ಅಂತ್ಯ. ಆದರೆ ನಂಬಿಕೆ ಇರಿಸಿದರೆ ಸೋಲು ತಾತ್ಕಾಲಿಕವಾಗಿರುತ್ತದೆ. ಹಳೆಯ ಪೌರಾಣಿಕ ಕಥೆಗಳಲ್ಲಿ, ರಾಮಾಯಣ ಮತ್ತು ಮಹಾಭಾರತದಲ್ಲಿ ಧರ್ಮದ ಮೇಲೆ ನಂಬಿಕೆ ಇಟ್ಟವರು ಯಾವಾಗಲೂ ಜಯಶಾಲಿಗಳಾಗಿದ್ದಾರೆ. ಪಾಂಡವರು ಅನ್ಯಾಯದಿಂದ ಸಂಕಷ್ಟಗಳನ್ನು ಎದುರಿಸಿದರೂ ತಮ್ಮ ಹಾದಿಯಲ್ಲಿ ನಂಬಿಕೆ ಇಟ್ಟು ಮುಂದೆ ಸಾಗಿದ ಕಾರಣ ಕೊನೆಗೆ ಜಯಶಾಲಿಗಳಾದರು. ಈ ಉದಾಹರಣೆಗಳಿಂದ ನಮಗೆ ಸ್ಪಷ್ಟವಾಗುವಂತೆ, ನಮ್ಮ ಜೀವನದ ಸಂಕಷ್ಟಗಳ ಮಧ್ಯೆಯೂ ನಾವು ನಂಬಿಕೆ ತಪ್ಪದೆ ಮುಂದುವರಿಯಬೇಕು. ನಂಬಿಕೆ ಕೇವಲ ಮನಸ್ಸಿನ ಭಾವನೆ ಅಲ್ಲ, ಅದು ನಮ್ಮ ಆತ್ಮಸಾಕ್ಷಿಯ ಮೂಲ. ಒಬ್ಬ ವ್ಯಕ್ತಿ ತನ್ನದೇ ಆದ ನಂಬಿಕೆಯಿಂದ ಎಷ್ಟು ದೊಡ್ಡದು ಸಾಧಿಸಬಹುದು ಎಂಬುದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಆಟಗಾರರು, ವಿಜ್ಞಾನಿಗಳು, ಕಲೆಗಾರರು ಇವರು ತಮ್ಮ ಜೀವನದಲ್ಲಿ ಯಶಸ್ಸು ಸಾಧಿಸಲು ಅದೆಷ್ಟೋ ಬಾರಿ ಸೋತಿರಬಹುದು. ಆದರೆ ತಮ್ಮ ನಂಬಿಕೆಯನ್ನು ಉಳಿಸಿಕೊಂಡವರೇ ಜಯಶಾಲಿಗಳಾಗಿರುತ್ತಾರೆ. ಉದಾಹರಣೆಗೆ, ತಮಸುಳ್ಳಿಯ ಎದುರಿತು ಹಾರುವ ಗಿಡಗರಿಗಳಂತೆ ನಮ್ಮ ಜೀವನದಲ್ಲೂ ಅನೇಕ ಹಂತಗಳಲ್ಲಿ ನಾವು ನಿರಾಶೆಗೊಳ್ಳಬಹುದು. ಆದರೆ ನಾವು ನಮ್ಮ ಗುರಿಯ ಮೇಲೆ ದೃಢವಾದ ನಂಬಿಕೆ ಇಟ್ಟು ನಿರಂತರ ಪ್ರಯತ್ನ ಮಾಡಿದರೆ ನಮಗೆ ಹಾರಲು ಶಕ್ತಿ ಸಿಗುತ್ತದೆ. ಆತ್ಮವಿಶ್ವಾಸವೂ ನಂಬಿಕೆಯ ಒಂದು ಭಾಗ. ನಮಗೆ ನಮ್ಮ ಪಯಣದಲ್ಲಿ ಗೆಲ್ಲಬೇಕಾದರೆ ಮೊದಲಿಗೆ ನಮ್ಮಿಂದ ಆಗುತ್ತದೆ ಎಂಬ ಭರವಸೆ ಇರಬೇಕು. ನಾವೇನಾದರೂ ಸಾಧಿಸಬೇಕಾದರೆ ಅದನ್ನು ನಾವೇ ನಂಬಬೇಕು. ಇನ್ನೊಬ್ಬರು ನಮ್ಮನ್ನು ಪ್ರೋತ್ಸಾಹಿಸಲಿ ಇಲ್ಲವೇ ತಿರಸ್ಕರಿಸಲಿ, ನಾವು ನಮ್ಮನ್ನು ನಂಬಿದರೆ ಜೀವನದಲ್ಲಿ ಯಾವುದೇ ಗುರಿಯನ್ನು ತಲುಪಬಹುದು. ನಾವು ನಂಬಿಕೆ ಇಲ್ಲದೆ ಪಯಣಿಸುತ್ತಿದ್ದರೆ ಅಡಚಣೆಗಳು ಬಂದಾಗಲೇ ನಾವು ಎದೆಗುಂದಿ ಹಿಂದಿರುಗುವೆವು. ಆದರೆ ನಂಬಿಕೆ ನಮಗೆ ದಾರಿದೀಪದಂತೆ ಕೆಲಸ ಮಾಡುತ್ತದೆ, ಎಂತಹ ಸವಾಲುಗಳನ್ನು ಎದುರಿಸುವ ಶಕ್ತಿ ನೀಡುತ್ತದೆ. ನಂಬಿಕೆಯೊಂದಿಗೆ ಮುಂದುವರಿಯುವುದು ಹೇಗೆ? ನೀವು ಏನನ್ನು ಬಯಸುತ್ತೀರೋ ಅದರಲ್ಲಿ ನಂಬಿಕೆ ಇಡಿ. ಯಶಸ್ಸು ತಲುಪಲು ಮೊದಲು ನಿಮ್ಮ ಗುರಿಯನ್ನು ಸ್ಪಷ್ಟಗೊಳಿಸಬೇಕು. ನಿರಂತರ ಪ್ರಯತ್ನ ಮಾಡಬೇಕು. ನಂಬಿಕೆ ಇರಿಸಿದ ಮಾತ್ರಕ್ಕೆ ಅದೇನೂ ಆಗುವುದಿಲ್ಲ, ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಹಿಂದಕ್ಕೆ ಹಿಮ್ಮೆಟ್ಟಬೇಡಿ. ಕೆಲವು ಸಂದರ್ಭಗಳಲ್ಲಿ ವಿಫಲತೆ ಎದುರಾಗಬಹುದು, ಆದರೆ ನಂಬಿಕೆ ನಿಮ್ಮನ್ನು ಮುನ್ನಡೆಸಬೇಕು. ನೋವು, ಸಂಕಷ್ಟಗಳನ್ನು ತಾಳ್ಮೆಯಿಂದ ಎದುರಿಸು. ದೊಡ್ಡ ಸಾಧನೆಗಳ ಹಿಂದೆ ಸಹನೆ ಮತ್ತು ಶ್ರಮ ಇರುವವು. ನಮ್ಮ ಭಯಗಳನ್ನು ಗೆಲ್ಲಬೇಕು. ನಿರಾಶೆ, ಆತಂಕ, ಅನುಮಾನ, ಆಲ್ ದಿಸ್ ಆಲ್ ನ್ಯಾಚುರಲ್, ಬಟ್ ಅವರ್ ಫೇತ್ ಶುಡ್ ಬಿ ಸ್ಟ್ರಾಂಗರ್. ನಮ್ಮ ಪಯಣದಲ್ಲಿ ನಂಬಿಕೆಯ ಮಹತ್ವವನ್ನು ಅಳವಡಿಸಿಕೊಂಡರೆ ಯಾವುದೇ ಬಂಡೆ, ಕಂದಕ, ದಾರಿ ತಪ್ಪಿದಂತಿನ ಭಾವನೆ ನಮ್ಮನ್ನು ನಿಲ್ಲಿಸದು. ಪ್ರತಿಯೊಂದು ಪ್ರಯತ್ನವೂ ಒಂದು ಪಾಠ ನೀಡುತ್ತದೆ. ಪ್ರತಿಯೊಂದು ವಿಫಲತೆಯೂ ಹೊಸ ಅವಕಾಶಗಳನ್ನು ನೀಡುತ್ತದೆ. ನಂಬಿಕೆ ನಮ್ಮನ್ನು ಯಶಸ್ಸಿನ ದಾರಿಗೆ ಕೊಂಡೊಯ್ಯುವ ಬಹುಮುಖ್ಯವಾದ ಶಕ್ತಿ. ಅದನ್ನು ಬಿಡದೆ ಮುಂದುವರಿಸಿದರೆ ಯಾವುದೇ ಗುರಿಯನ್ನು ನಾವು ತಲುಪಬಹುದು. ಧನ್ಯವಾದಗಳು.